ಸಿರಿಗೆರೆ ಪಕ್ಕ ಹಳ್ಳಿ ಕರಿಯಮ್ನಟ್ಟಿ ಇದೆ. ಕೆ ಕರಿಯಮ್ನಟ್ಟಿ. ಅದೇ ನಮ್ಮ ಸಿರಿಗೆರೆ ಸಿರಿಗೆರೆ ಪಕ್ಕ ಸಿರಿಗೆರೆ ತರಳಬಾಳು ಪಕ್ಕದಲ್ಲಿ ಹಳ್ಳಿ ಹಟ್ಟಿ ಕರಿಯಮ್ನಟ್ಟಿ. ಕರಿಯಮ್ನಟ್ಟಿ. ಅಣ್ಣ ಇವತ್ತು ಏನ್ ರೇಟ್ ಇದೆ ಅಣ್ಣ ಮಾರ್ಕೆಟ್? ಅಣ್ಣ 18 ರೂಪಾಯಿ ಕೇಳಿದ್ರಣ್ಣ. ನಾವು 22 ರೂಪಾಯಿ ಹೇಳಿದ್ವಿ. 19 ಕೇಳಿದ್ರೆ ನಾವು 20 ರೂಪಾಯಿ ಕಮ್ಮಿ ಕೊಡೋಣ ಅಂತ ಕೇಳಿದ್ವಿ. ಹೇಳಿ ಕಳ್ಸಿದ್ವಿ, ವಾಪಸ್ ಕಳ್ಸಿದ್ವಿ. ಅಣ್ಣ ಕೆಲವರು ಹೇಳ್ತಾರೆ ಇಲ್ಲಪ್ಪ ಗಂಡು ಗಿಡ ಬಾರಿ ಬರ್ತಾವ ಅಂತ ಹೇಳ್ತಾರೆ. ಅಣ್ಣ ಹೇಳಿದ್ರಣ್ಣ, ಮಾಹಿತಿ ಹೇಳಿದ್ರೆ ನಮ್ಗೆ ನಮ್ಮ ಜಮೀನ್ದಾಗ ಇರೋವು 12 ರಿಂದ 15 ಗಿಡ ಇರ್ಬೋದು ಅಣ್ಣ, ಹೆಚ್ಚು ಕಮ್ಮಿ. ಒಟ್ಟು ಟೋಟಲ್ ನೆನಪಿಲ್ಲ, ಒಟ್ಟು 12 ಗಿಡ ನಾವು ಅಷ್ಟೇ ಇದೆ. ಗಂಡು ಗಿಡ 12 ಇರ್ಬೋದು ಅಣ್ಣ. ನಿಮ್ಮ ಅನಿಸಿಕೆ ಹೆಂಗೈತೆ ಅಣ್ಣ? ಅಂದ್ರೆ ಮಾರ್ಕೆಟಿಂಗ್ ಮಾರ್ಕೆಟ್ ಅಣ್ಣ ಚೆನ್ನಾಗೈತೆ ಅಂತ ಹೇಳಿ, ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳ್ತಾರೆ. ಒಟ್ಟು ಬಹಳ ಚೆನ್ನಾಗಿದೆ, ಒಂದು ಬಹಳ ಸ್ವೀಟ್ ಐತೆ, ಬಹಳ ಒಳ್ಳೆ ಮಾಲು, ಚೆನ್ನಾಗೈತೆ. ಅವ್ರು ಯಾರು ಮುಸಣ್ಣ ಅಂತೇಳಿ ಬೀಜ ಕೊಟ್ಟು ಬಹಳ ಹೈ ಕ್ಲಾಸ್ ಕೊಡೋದಾರೆ, ಚೆನ್ನಾಗಿ ಕೊಡೋದಾರೆ. ಮೇಂಟೆನೆನ್ಸ್ ಕಮ್ಮಿ ಮಾಡಿದೀವಿ ನಾವು. ಏನ್ ಖರ್ಚು ಮಾಡಿದ್ವಿ? ನಾವೊಂದು 20,000 ರೂಪಾಯಿದು ಒಂದ್ ಸ್ವಲ್ಪ ಕೆಲಸ ಮಾಡಿದೀವಿ. ಆಮೇಲೆ ಒಂದ್ ಸ್ವಲ್ಪ ಕಳೆದು ಈಗ ನೋಡೋದು 15 ವರ್ಷ ಸ್ವಲ್ಪ ಕಳೆ ಕೊಟ್ಟಿದೀವಿ ಅಣ್ಣ. ಅಲ್ಲ ಏನೇನ್ ಮಾಡಿದ್ರಿ? 20,000 ರೂಪಾಯಿ ಗೊಬ್ಬರ ಹಾಕಿದೀವಿ. 20,000 ರೂಪಾಯಿ ಅಷ್ಟೇ ಗೊಬ್ಬರ ಅಷ್ಟೇ. ಮೇಂಟೆನೆನ್ಸ್ ಕಮ್ಮಿ ಮಾಡಿದ್ವಿ. ಅವಾಗ ನೀರಿದ್ದಿಲ್ಲ, ಬೇಸಿಗೆ ಹಾಕಿರೋದು. ಅದರಿಂದ ನಾವು ಒಂದ್ ಸ್ವಲ್ಪ ಮಳೆ ಬಂತ ಇವಾಗ ಹಾಕಕ್ಕಂತ ಹೇಳಿ ನಮ್ಮ ಸಿದ್ದವನದುರ್ಗ ಹೋಗೋಣ ಅಂತ ಹೇಳಿ ನಮ್ಗೆ ಫೋನ್ ಮಾಡಿದ್ರು. ಅವರಿಂದ ನಮಗೆ ಮಾಹಿತಿ ಗೊತ್ತಾದ್ಮೇಲೆ ಈಗ ಪಟಾಸು ಅವ್ರು ಏನೇನು ಹಾಕ ಅಂತ ಹೇಳಿದ್ರು, ಅದನ್ನು ನಾವು ಮಾಡ್ತೀವಿ. ಯಾವ್ದು ಹಾಕ್ತಿದ್ರಣ್ಣ? ಪಟಾಸು 16-20 10-20 ಪಟಾಸು ಮತ್ತೆ ಅದೇ ಔಷಧಿ ಬೇವಿನ ಹಿಂಡಿ ಹಾಕಿಲ್ಲ ಹಾಕ್ತಿವಿ. ಅಲ್ಲಣ್ಣ ಒಟ್ಟು ನಿಮ್ಗೆ ಇದು ಇವರು ವ್ಯಾಪಾರಸ್ಥರು ಬರ್ತಾ ಇದಾರ? 15 ಯಾರು ಹೇಳಿದ್ರು? ಇಲ್ಲ ಈ 15ಕ್ಕೆ ಬಂದಿರೋರು ಬಹಳ ಜನ ಬರ್ತಾ ಇದಾರೆ, ಕೇಳ್ತಾ ಇದಾರೆ. ಆ ರೀತಿ ನಾವು ಕೊಡ್ತಾ ಇಲ್ಲ. ಏನೇನ್ ರೇಟ್? ಅದೇ ಅವ್ರು 18 ಕೇಳ್ತಾ ಇದಾರೆ, 18 ಕೇಳ್ತಾರೆ, 19 ಕೇಳ್ತಾರೆ, ನಾವು 22. ಕೆಲವರು ರೈತರು ಹೇಳ್ತಾರೆ ಇಲ್ಲಪ್ಪ ಇದು 15 ಮಾರ್ಕೆಟ್ ಇಲ್ಲ. 15 ಸೂಪರ್ ಮಾಲ್ ಅಣ್ಣ. ಅಲ್ಲ ಸ್ವೀಟ್ ಒಳ್ಳೆ ವೆರೈಟಿ ಚೆನ್ನಾಗಿದೆ. ಅಲ್ಲ ವೆರೈಟಿ ಚೆನ್ನಾಗಿದೆ, ನಾವು ಒಪ್ಪಿಕೊಂಡೆ. ಕೆಲವರು ಪ್ರಶ್ನೆ ಮಾಡ್ತಾರೆ ರೈತರು, ಏನಪ್ಪಾ ನಿಮ್ಮ ಇದು 15 ಮಾರ್ಕೆಟ್ ಇಲ್ಲ ಅಂತ ಯಾರು ಒಯ್ಯಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಇಲ್ಲ ಅದು ಅಣ್ಣ, ಅವರು ಸಾಮಾನ್ಯ ಹಾಕಿಸ್ಬೇಕು, ಮೇಂಟೆನೆನ್ಸ್ ಕಮ್ಮಿ ಇಲ್ಲದ್ರೆ ಅವ್ರು ಮಾತಾಡಿರಬಹುದು. ಈ ನಾವು ಮೇಂಟೆನೆನ್ಸ್ ಮಾಡ್ತಾ ಇದೀವಲ್ಲ ಈಗ, ಇದೇ 15ನೇ ಬಹಳ ಕಮ್ಮಿ ಮೇಂಟೆನೆನ್ಸ್ ಚೆನ್ನಾಗ್ ಬರ್ತೈತಿ, ಮಾಲು ಸೂಪರ್ ಬರ್ತೈತಿ. ಬರ್ರಿ ಮಂಜಣ್ಣ, ನೀವು ಬರ್ರಿ ಸ್ವಲ್ಪ ಮುಂದೆ. ಅಲ್ಲಿಂದ ಹೇಳ್ತಿದ್ರಿ, ಬಂದು ನಿಂತ್ಕೊಳ್ರಿ ಸ್ವಲ್ಪ. ಅಲ್ಲಲ್ಲ ಮಾರ್ಕೆಟ್ ಅಲ್ಲ, ಬಹಳ ಜನ ಮಾರ್ಕೆಟಿಂಗ್ ಇಲ್ಲ ಅಂತ ಹೇಳಿ ಹೇಳ್ತದಾರೆ. ಸೂಪರ್ ಐತೆ ಅಣ್ಣ, ಬೆಳೆದ್ರೆ ಹೆಂಗಿದೆ ಅಂತ ಹೇಳಿ. ಸೂಪರ್ ಐತೆ, ಬಹಳ ಚೆನ್ನಾಗಿದೆ. ಎಲ್ಲಾದ್ರು ದಿನ ಒಬ್ಬರಲ್ಲ ಇಬ್ಬರಲ್ಲ 3 ಬಂದೇ ಬರ್ತಾರೆ ಪಾರ್ಟಿಗಳು. ಡೈಲಿ ಬರ್ತಾ ಇದಾರೆ. ನಮ್ಗೆ ಕೊಟ್ಟಿಲ್ಲ, ಫಸ್ಟ್ ಕಟಿಂಗ್ ಒಬ್ಬರಿಗೆ ಕೊಟ್ಟಿಲ್ಲ, ಕೊಡಕಂತ ಇದೀವಿ. 18 ರೂಪಾಯಿ ಕೇಳಿದ್ರೆ ನಾವು 19 ರೂಪಾಯಿ ಬಂದ್ರೆ ಕೊಡ್ತೀವಿ ಲಾಸ್ಟ್ ಫೈನಲ್. ಯಾರು ಜಾಸ್ತಿ ₹1 ರೂಪಾಯಿ ಮೇಲೆ ಅಣ್ಣ. ಈ ನೋಡಿ ಕಸ್ಟಮರ್ ಅಲ್ಲಿ ತಿಂದರಿ ಕೊಡೋದು, ಚೆನ್ನಾಗಿದೆ ಸ್ವೀಟ್ ತಿಂದರೆ ಕೊಡೋದು. ಈಗ ಒಂದೆರಡು ಏನ ಇನ್ನು ಲೈಟ್ ಆಗಿ ಅಣ್ಣ ಈಗ ಹಾಕಿ ಎಷ್ಟು ತಿಂಗಳಾಯ್ತು ನೀವು? 9 ತಿಂಗಳ, 8ರಿಂದ 9 ತಿಂಗಳ. ಇಲ್ಲಿಗೆ ಇವತ್ತು ಡೇಟ್ 10, 8 ತಿಂಗಳು. ಇವತ್ತು ಯಾವ ತಿಂಗಳು ಇದು? 8 ತಿಂಗಳು, ಆಗಸ್ಟ್. ಈಗ 8-10 ಅಂದ್ರೆ 8ನೇ ತಿಂಗಳು 10ನೇ ತಾರೀಕು. ಹೌದಾ? ಓಕೆ ಅಣ್ಣ. ನಿಮ್ಮ ಅಲ್ಲ ಗಿಡಗಳು ಎಲ್ಲ ಬಹಳ ಚೆನ್ನಾಗಿ, ಮತ್ತೆ ವೈರಸ್ ಮೇಂಟೆನೆನ್ಸ್ ಔಷಧಿನೂ ಕಮ್ಮಿ ಹೊಡೆದ್ವಿ. ಎಲ್ಲ ಬಹಳ ತಲೆ ಕಟ್ಟಿಲ್ಲ. ಒಂದ್ಸಲ ಔಷಧಿ ಹೊಡೆದ್ವಿ, ಒಂದ್ಸಲ ಗಿಡ ಇಟ್ಟಿದ್ವಿ, ಅದ್ಮೇಲೆ ಗೊಬ್ಬರ ಹಾಕಿದ್ವಿ. ಒಂದು 20,000 ಗೊಬ್ಬರ ಹಾಕಿ, ಒಂದು 20,000 ಗೊಬ್ಬರ, ಒಂದು 12,000 ರೂಪಾಯಿ ಔಷಧಿ ಹೊಡೆದಿದ್ವಿ. ಬಾಟಿ ಎಲ್ಲ ಭಾರಿ ಚೆನ್ನಾಗಿ ಬಂದೈತೆ. ಇದು ಸ್ವಲ್ಪ ಇದು ಅದನ್ನೇ ಈ ಕಳೆ 14,000 ರೂಪಾಯಿ ಬೆಳೆ 14 ಬೆಳಿಗ್ಗೆ ಬರ್ತಾರೆ. ಎಲ್ಲ ಉಂಡಿ ಕೀಳ್ಸಿ ಬಿಡ್ತೀವಿ, ಎಲ್ಲ ಒಮ್ಮ ಕುಂಡಿ ಕಳಿಸಿ ಹಂಗ ಬೆಳಗ್ಗೆನೆ ಗೊಬ್ಬರ ಹಾಕಿ ಮತ್ತೆ ಔಷಧಿ ಹೊಡಿತೀವಿ. 15 ಲಕ್ಷ ಅಣ್ಣ, ನಮ್ಮ ಅವರೇಜ್ 15 ಲಕ್ಷ ಐತಿ. ಅಲ್ಲ ನೀವು ಖರ್ಚು ಮಾಡಿದ್ದು ಈಗ ಪಕ್ಕ 1 ಲಕ್ಷ ಮಾಡಿದ್ವಿ. 1 ಲಕ್ಷ ಮಾಡಿದ್ರೆ ಅವರು ನಮ್ ಕೆಲಸಗಾರರು ನಾವೊಂದು 70,000 ರಿಂದ 80,000 ಮಾಡಿದ್ವಿ. 70-80,000 ಮಾಡಿದ್ರೆ ಇವರೆಲ್ಲ ಮೇಂಟೆನೆನ್ಸ್ ಮಾಡಿದ್ರು, ಹೊಲವೆಲ್ಲ ಮೇಂಟೈನ್ ಮಾಡಿದ್ರೆ. ನಿಮ್ಗೆ ನಿರೀಕ್ಷೆ ಎಷ್ಟಿದೆ ಅಣ್ಣ? ಎಷ್ಟು ಆದಾಯ ಬರ್ಬೋದು ಅಂತ ಇದೆ? ನಮ್ಗೆ ಒಂದು 15 ಲಕ್ಷ ಬಂದು 14-15 ಲಕ್ಷ ಬರುತ್ತೆ ಅಂತ ನಮ್ಗೆ ಆಸೆ ಇದೆ, ಕಾನ್ಫಿಡೆನ್ಸ್ ಇದೆ. ಅದೇ ಈ ಲೆಕ್ಕಾಚಾರಕ್ಕೆ ರೇಟ್ಗಳು ಇತ್ತಂದ್ರೆ ನಿಮ್ಗೆ ಮಿನಿಮಮ್ ಒಂದು 10 ರೂಪಾಯಿ ರೇಟ್ ಸಿಕ್ಕಿದ್ರು ಗಿಡಕ್ಕೆ 60 ಕೆಜಿ 70 ಕೆಜಿ 80 ಕೆಜಿ ಐತೆ. ಈಗ ಆಲ್ರೆಡಿ ಇದೆ. ಈಗ ಆಲ್ರೆಡಿ ಹೂ ಬಿಟ್ಟೆ, ಹೂ ನೋಡಿ ಮೇಲೆ ಹೂ ಬಿಟ್ಟೆ, ಇವು ಹಳ್ಳಿ ಬಿಟ್ಟು ಇವು ಸೆಟ್ಟಿಂಗ್ ಆಗಿರೋ ಸೆಟ್ಟಿಂಗ್ ಆಗಿಲ್ಲ. ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ. ಹೂ ಲೆಕ್ಕ ಮೇಲ್ಗಡೆ ಹೂವಿನ ಬಿಟ್ಟು ಕೆಳಗಿನ ಕಾಯಿ ಇಲ್ಲಿಂದ 60ರಿಂದ 70 ಕೆಜಿ ಕಾಯಿ ಇದೆ. 60ರಿಂದ 70 ಕಾಯಿ. ಅದು ನೋಡೋಣ, 100 ಕಾಯಿ ಮೇಲೆ ಇದೆ ನೋಡಿ, 100 ಮೇಲೆ ಇದೆ.
ಇದು 70 ಮೇಲೆ ಐತಿ. ಆಲ್ರೆಡಿ ಪಟ್ಟ ಚಾಲು ಆಗೈತೆ. ಪಟ್ಟೆ ಚಾಲು ಆಗಿದೆ ಆಲ್ರೆಡಿ. ಅಲ್ಲಣ್ಣ ಇಲ್ಲಿ ನೋಡಿ ಇದೊಂದು 70 ಮೇಲೆ ಐತಿ. ಹೌದಣ್ಣ, ಬರೇ ನೀವು 10 ರೂಪಾಯಿದಂಗ್ ಕಟ್ಟಿದ್ರು ನೋಡಿ 70 ಮೇಲೆ ಐತಿ. ಬಾ ಇಲ್ಲಿ ಬಾ ನೋಡಿ ಇದೊಂದು ಬಾರಿ ಚೆನ್ನಾಗಿ ಸೆಟ್ಟಿಂಗ್ ಬಾರಿ ಚೆನ್ನಾಗಿದೆ. ಅಲ್ಲ ಇಲ್ಲಿಂದ 90 ಕಾಯಿ ಮೇಲೆ ಐತಿ ಇದು ಈ ಕಡೆಯಿಂದ ಆ ಮ್ಯಾಗಳ ಆಳ್ ಬಿಟ್ಟಣ ಹಂಗ ರೌಂಡ್ ಬಾರಿ ಕಾಣುತ್ತೆ. ಹೌದಾ ಅಣ್ಣ ಹಿಂಗ ರೌಂಡ್ ಬಾರಿ ಖುಷಿ ಆಯ್ತಣ್ಣ, ಬಾರಿ ಚೆನ್ನಾಗಿ ಬೆಳೆದಿದ್ರೆ. ಆದ್ರೂ ಕಮ್ಮಿ ಇಲ್ಲ ಖರ್ಚಲ್ಲೇನೆ ನೀವು ಎಷ್ಟು ಚೆನ್ನಾಗಿ ಬೆಳೆದಿದ್ರೆ 60,000 ಮೇಂಟೆನೆನ್ಸ್ ಮಾಡಿ ಅಷ್ಟೇ ಅಣ್ಣ. ಅಷ್ಟೇನೆ. 13,000 ರೂಪಾಯಿ ಸಸಿ ತಂದಿವಿ. ಹಾ. 13 ರೂಪಾಯಿ ಸಸಿ ಮುಸ್ತಫ ಅಂತ ತಂದಿವಿ. ಬರ್ರಿ ಇಲ್ಲಿ ಬಾ ಈ ಕಡೆ ಬಾ. ಇಷ್ಟಪಡ್ತೀರಿ ಬನ್ನಿ ನೋಡ್ರಿ ಅಣ್ಣ ಎಲ್ಲಾ ರೈತರು ನಮ್ಮಂತ ಬೆಳವಣಿಗೆ ಬೆಳೆದ್ರೆ ಅಣ್ಣ ಪಪ್ಪಾಯಿ ವಿಚಾರದಲ್ಲಿ ಮಾಹಿತಿ ಪೂರ್ತಿ ನಾವು ಕೊಡ್ತೀವಿ ರೈತರಾಗಿ. ಚೆನ್ನಾಗಿ ಇಳುವರಿ ಎಲ್ಲ ಪ್ರತಿಯೊಬ್ಬ ರೈತರಿಗೂ ತೊಂದ್ರೆ ಅನ್ನೋದು ಬಹಳ ಬರ್ತಾರ ಇಲ್ಲೆಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಬಹಳ ಜನ ಬರ್ತಾರಣ್ಣ. ಮತ್ತೆ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಬರ್ತಾರಣ್ಣ. ಅಂದ್ರೆ ನಾವು ಗೇಡಿಸ್ ಕೊಡ್ತೀವಣ್ಣ. ಮೊದಲೇ ಮಾರ್ಕೆಟ್ ಅದೇ ಮಾಲ್ ಚೆನ್ನಾಗಿ ಬೆಳೆದ ಮಾರ್ಕೆಟ್ ಫುಲ್ ಮಾರ್ಕೆಟ್. ಈಗ ಮಾರ್ಕೆಟ್ ಹೆಂಗಪ್ಪ ಅಂದ್ರೆ 4 ಬಂದೆ ಬರ್ತಾರೆ. ಒಂದು 19 ರೂಪಾಯಿ 20 ರೂಪಾಯಿ ಕೊಡೋಂತ ಇದೀವಿ. 20ಕ್ಕ ಒಂದ್ ಸೆಟ್ಟಿಂಗ್ ಮಾಡಿದ್ರೆ ಅಲ್ಲೇ ಒಂದ್ 10 ಟನ್ ಸಿಕ್ತಂದ್ರೆ ನಮ್ದು ಈಗ ಬಂದ್ರೆ ಒಂದ್ 5 ಟನ್ ಲೆಕ್ಕ ಐತೆ. ಒಳ್ಳೆ ದುಡ್ಡು ಆಯ್ತಲ್ಲ. ಒಂದು 5 ಟನ್ ಲೆಕ್ಕ ಐತಿ ನೋಡೋಣ ಇದು ಹೆಂಗೈತಿ ಚೆನ್ನಾಗಿದೆ ಅಣ್ಣ. ಇದು ಹೆಂಗ್ ಹಾಕಿದ್ರಿ? ಅಡಕೆ ಬಿಟ್ಟು ಎಷ್ಟು ಹಾಕಿದ್ರಿ ಇದು? ಅಣ್ಣ ಇಲ್ಲೇ ಐತಿ ನೋಡೋಣ, ಇಲ್ಲೇ ಕಾಣುತ್ತೆ ನೋಡಿ. 2 ಅಡಿ ದೂರ ಇದೆ ನೋಡಿ. 2 ಅಡಿ. ಈಗ ನೀರು ಅದಕ್ಕೆ ಸಪರೇಟ್ ಇಲ್ಲ ಅಡಿಕೆ ಗಿಡಕ್ಕೆ ಕೊಟ್ರೆ ನೀರು ಇದು ಈ ಪಪ್ಪಾಯಿ ನೀರಲ್ಲ, ಇದು ಅಡಿಕೆಗೂ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು, ಅಡಿಕೆಗೂ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು. ಅಡಿಕೆ ಗಿಡಕ್ಕೆ ಬೆಳಿಲಿ ಅಂತ ಬಿಟ್ಟರೆ ಅದು ಪಪ್ಪಾಯಿ ಜಾಸ್ತಿ ಆದ್ರೆ ನೀರಿನ ಅಂಶ ಜಾಸ್ತಿ ಅನಿಸುತ್ತೆ. ಅವಾಗ ನೀರು ಸಂಪರ್ಕ ಕಮ್ಮಿ ಇರೋದ್ರಿಂದ ಅಡಿಕೆ ಬಿಟ್ಟು ಆಮೇಲೆ ಪಪ್ಪಾಯಿ ಆ ತೊಲಗೆ ಸಾಕಿದಕ್ಕೆ ಯಾವ್ದಕ್ಕೆ ಪಪ್ಪಾಯಿ ಅಷ್ಟು ದೂರ ಕೊಡ್ತಾರೆ ನೋಡೋಣ. ಇಲ್ಲಿ ಇದಕ್ಕೆ ವಿತ್ ಅದು ಅಡಿಕೆ ಗಿಡ ಸಂಪು, ಇದು ಸ್ವಲ್ಪ ಬೇರೆ ಅಂಶ. ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈಗ ಕಾಯಿ ಕಟಿಂಗ್ ಹಾಕೊಂಡ್ರೆ ಈಗ ಗೊಬ್ಬರ ಹಾಕ್ತಿವ, ಆ ಮಣ್ಣು ಹಿಡಿತೀವಿ ಬೇರೆ ಕಾಣದಂಗೆ ನಾವು ಇದನ್ನ ಮಾಡಿದ್ವಿ. ಆ ಗಾಳಿಗೆ ಮರ ಬೀಳದಂಗೆ ಈ ಕಾಯಿ ಬಾರಕ್ಕೆ ಬಿದ್ದ ಬರೋದು ನೋಡೋಣ. ಇದು 90 ಕಾಯಿ ಮೇಲೆ ಐತಿ ಇದು. ಹೌದಾ 90 ಕಾಯಿ ಮೇಲೆ ಐತಿ. ಆಮೇಲೆ ಅಡಿಕೆ ಗಿಡ ಅಷ್ಟು ಚೆನ್ನಾಗಿ ಬರ್ತಾವ್ರಲ್ಲಿ. ಅಡಿಕೆ ಗಿಡ ಭಾಳ ಚೆನ್ನಾಗಿ ಬರ್ತಾವೆ. ಪಪ್ಪಾಯಿ ಒಳಗೆ ಅಡಿಕೆ ಗಿಡ ಭಾಳ ಚೆನ್ನಾಗಿ ಬರ್ತದೆ ನೋಡೋಣ. 1, 2, 3 ಗಿಡ ಆಮೇಲೆ ಅಡಿಕೆ ಒಳ್ಳೆ 110 ಕಾಯಿ ಮೇಲೆ 3-4 ವರ್ಷಕ್ಕೆ ಫಸಲು ಬಂದ್ಬಿಡ್ತಾ ಇರ್ತೀವಿ. 5 ವರ್ಷ ಕೊಯ್ಲು. ಇಲ್ಲ ನಾಳೆ ಎಲ್ಲ ತೆಗೆದಾಕ್ತಿದಲ್ಲ, ನಾಳೆ ಎಲ್ಲ ತೆಗೆದಾಕ್ತೀವಿ. 1 ವರ್ಷಕ್ಕೆ ಅಡಿಕೆ ಗಿಡ ನೋಡ್ರಿ. 16 ಮೇಲೆ 4 ತಿಂಗಳು ಅಡಿಕೆ ಗಿಡ 16 ತಿಂಗಳು 16 ತಿಂಗಳು ನೋಡೋಣ ಹೆಂಗೈತೆ ನೋಡೋಣ. ಅಣ್ಣ 1 ನಿಮಿಷ ಹಂಗಿಂಗ್ ಐತೆ ಅಣ್ಣ. ಅವನ್ ಕೇಳ್ಬೇಡ ಈಗ 5 ಬಳ್ಳಿ ಒಂದೇ ಸಮಯ ಆಗಿರಲ್ಲ, ಒಂದ್ ಆ ತರ ಒಂದ್ ಈ ತರ. ಚೆನ್ನಾಗಿದೆ ಅಡಕೆ ಎಲ್ಲಿ ತೋರಿಸ್ತಾರೆ. ಮತ್ತೆ 2 ಅಡಿ ಗ್ಯಾಪ್ ಮಾಡಿದ್ರೆ 2 ಅಡಿ ಗ್ಯಾಪ್ ಮಾಡಿ 2 ಅಡಿ ನಾಳೆ ಬರ್ತಾರೆ. ನಾಳೆ 15 ಜನ ಬರ್ತಾರೆ. 15 ಜನ ನಾಳೆ ಆಮೇಲೆ ಇದು ನೋಡೋಣ. ಇದು ಅಣ್ಣ ನಂಬಿಕೆ ಇಲ್ಲ ನೋಡೋಣ. ಬಾಣ ಇಲ್ಲಿ ಅಣ್ಣ ಒಂದು 150 ಮೇಲೆ ನೋಡೋಣ. ಹೌದಾ ಅಣ್ಣ ಬಾಣ ಇದು ನೋಡ ಬಾಣ. ಓಕೆ ಅಣ್ಣ ಒಂದು ಕುಂಚಿಗೆಗೆ ಇಲ್ಲ ಡಬಲ್ ಇದಾವಣ್ಣ. ಅಲ್ಲ ಇದು ನೋಡಿ ಒಂದಲ್ಲ ಇದು ಒಂದು ಇದು 2 ಐತೆ 4 ಐತೆ. ಒಂದೊಂದು ಕುಂಚೆ ಒಂದು ಕೊನೆಗೆ 4 ಐತೆ. ಇದ್ರಾಗ ಎಷ್ಟು ಅಣ್ಣ ಇದು ಸಿಂಗಲ್ ಡಬಲ್ ಅದ್ರ 3 ಐತೆ, ಅದ್ರ 3 ಐತೆ, ಇದ್ರಾಗ 2 ಐತೆ. ಇದರ 4 ಐತಿ ಈ ಕಡೆ. ಅಲ್ಲ ರೇಟ್ ಇದ್ದಾಗಂತೂ ನೋಡ್ರಿ ನೋಡಿ ಇಷ್ಟ ನೋಡಿ 1 ಗಿಡ
ಅಲ್ಲಿಂದ ಇಲ್ಲಿ ತನಕ ಒಂದ್ ಗಿಡ ಕಾಣೋದು ಹೊಲ ನೋಡ್ರಿ ಒಂದ್ 12 ಗಿಡ ಅಷ್ಟೇ ಅಷ್ಟೇ 10 12 ಅಲ್ಲ ಕೆಲವರು ಏನ್ ಮಾಡ್ತಾರಂದ್ರೆ ಈ ತರ ಗಿಡ ಗ್ಯಾಪ್ ಇಲ್ಲಲ್ಲ ಒಳ್ಳೆ ಟೈಟ್ ಅಣ್ಣ ಒಂದು 100 ಮೇಲೆ ಕೂತೋದು ನೋಡಿ ಎಲ್ಲ ಗಿಡ ನೋಡೋಣ ಇದು 3 kg ಮೇಲೆ ಇತ್ತಿದ್ದು ಆ ಕಡೆ ಪಕ್ಕದ ಹಂಗ ಹಂಗ ಅದು ತಾಡ ಕಡೆ ಇರ್ತಾಳ ಆ ಕಡೆ ಎಲ್ಲ ತಾಡ ಅಲ್ಲಿ ಅಣ್ಣ ಅಣ್ಣ ಕಮ್ಮಿ ಮೇಂಟೆನೆನ್ಸ್ ಅಣ್ಣ ಒಂದು 20,000 ಮೇಂಟೈನ್ ಮಾಡಿದೀವಿ 13 ರೂಪಾಯಿ ಸೊಸೆ ಮುಸ್ತಫಾ ಕೊಡೋದು ಅವ್ರು ಬಿಟ್ಟರೆ ಏನಿಲ್ಲ ಚೆನ್ನಾಗ ಒಳ್ಳೆ ಸೊಸೆ ಕೊಟ್ಟಿದ್ದಾರೆ ಒಳ್ಳೆ ನರ್ಸರಿಯಿಂದ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಸೊಸೆ ಮಾಡಿ ನಾವು ಇಷ್ಟೊಂದು ಹಾಕೋದಂತ ಕನಸಲ್ಲಿ ಅನ್ಕೊಂಡಿದ್ದಿಲ್ಲ ಹಂಗಾಗ್ಬಿಟ್ಟು ಚೆನ್ನಾಗಿದೆ ಪರವಾಗಿಲ್ಲ ವೈರಸ್ ಎಲ್ಲ ಗೀರಸ್ ಎಲ್ಲ ಏನಿಲ್ಲ ಔಷಧಿ ಮೇಂಟೆನೆನ್ಸ್ ಎಲ್ಲ ಗಂಡು ಗಿಡಗಳು ಬಹಳ ಕಮ್ಮಿ ಬಂದಿದ್ದಾವೆ ಒಂದು 12 13 ಗಿಡ ಇದಾವೆ ನಾವು ಒಬ್ಬರ್ತಾವಿಂದ ಮಾಡಿಸ್ತಿರೋದಲ್ಲ ನಾನಣ್ಣ ಎಲ್ಲ ಒಂದೊಂದು ಕೆಲವು ಅವರೆಲ್ಲ ನೋಡಿ ಮೇಂಟೆನೆನ್ಸ್ ಏನ್ ಮಾಡಲ್ಲ ಅವರೆಲ್ಲ ಮಾಡೋದು ಔಷಧಿ ಗೊಬ್ಬರ ಎಲ್ಲ ಕೃಷಿದ ಏನೈತೆ ಇದು ಭೂಮಿ ಬದುಕ ಅಷ್ಟು ನಾನೇ ಮಾಡೋದು ಅವ್ರು ಬಿಟ್ಟರೆ 8 ಎಕರೆ ಪ್ಲಾಟ್ ನಾನೇ ಮಾಡೋದು 4 ಜನ ಅಂತಂಬಳು ನಾನೇ ಮಾಡ್ಕೊಡೋದು ಸುಮಾರು ದುಡ್ಡು ಮಾಡ್ಬೋದು ಬರೀ 10 ರೂಪಾಯಿ ಕಾಯಿ ಕಟ್ಟಿದ್ರು ಎಷ್ಟು ದುಡ್ಡು ಆಯ್ತು ಕೇಳ್ತದಣ್ಣ ಕೇಳ್ತಾರೆ ನಾವು ಕೊಟ್ಟಿಲ್ಲ ಅಲ್ಲೇ ಒಂದು 2 ಗಿಡ ನೋಡಿಲ್ಲ ಇಷ್ಟ 2 ಗಿಡ ನೋಡಿದ್ವಿ ಬಾಳ ಕಾಯ್ತಣ್ಣ ಇದು 100 ಮೇಲೆ ಐತೆ ನೋಡಿ ಇದಣ್ಣ 100 ಮೇಲೆ ಐತೆ ನೋಡೋಣ ಇಲ್ಲಿ 2 ಗಾಡಿ ಇರ್ತಾವ ನೋಡು ಅಣ್ಣ ನೀನ್ ಹೆಂಗಿದೀಯ ಸೇಮ್ ಅದೇ ಪದ ನಾವು ಬಂದ ಗಿಡ ಅಂತ ಹೇಳಿದಾವೆ ಅಡಿಕೆನು ಹಂಗೆ ಇದಾವೆ ಚೆನ್ನಾಗಿ ಬೆಳೆಸಿವಿ ನೋಡ್ರಿ ನೋಡೋಣ ಸರಿ ಸರ್ ಇಲ್ಲ ಅಣ್ಣ ಚೂರು ಎಲ್ಲ ನೋಡಲ್ಲಿ ಎಲ್ಲ ಫುಲ್ ಟೈಟ್ ಅಣ್ಣ ಜಂಗಲ್ ಅಲ್ಲ ಕೈ ಎಲ್ಲೆಲ್ಲಿ ಕೈ ಇಡಕ್ ಬರ್ತಿಲ್ಲ ಅಂತ 3 kg ಮೇಲೆ ಇದೆ ಒಂದ್ ಗಿಡದಲ್ಲಿ 4 3 4 ಕಟ್ಟಿದವು ಇದರಲ್ಲಿ 3 4 ಕಟ್ಟಿದವು ಒಂದ್ ತೊಟ್ಟಲ್ಲಿ 3 4 ಕಟ್ಟಿದವು ಮತ್ತೆ ಅಲ್ಲಿ ಹೋಗೋಣ ಬರ್ರಿ ಗಾಡಿ ಅಣ್ಣ ಬನ್ನಿ ಅಣ್ಣ ಇಲ್ಲೇ ಬಾ ಅಣ್ಣ ಲೆಫ್ಟ್ ಸೈಡ್ ಬಂದು ಇಲ್ಲಿ ಕಾಯಿ ಬಾಳ ಆ ಕಡೆ ಹಂಗೆ ಲೆಫ್ಟ್ ಈ ತರ ಇದು ನೋಡೋಣ ಟೋಟಲ್ 3 ಅಣ್ಣ 4 ಐತಿದು 4 2 ನೆಲ ಬಿಟ್ಟು ಒಂದು ಅಡಿ ಒಂದೂವರೆ ಅಡಿ ಇಲ್ಲಿ ಬನ್ನಿ ನೋಡಿ ಅಣ್ಣ ಭಯ ಹೇಳ್ತಾರ ಮಾಡ್ತಾರೆ ನೋಡ್ರಿ ಮುಖೋಣ ಮುಖಾಲಡಿ ಆಟಿ ನೋಡ ಒಂದು 150 ಮೇಲೆ ಐತೆ ಹಳ್ಳಿಗಳು ಸೇರಿ ಒಂದು 150 ಮೇಲೆ ಓ ಅದು 2 ನಾಲ್ ಇನ್ನು 3 ವರ್ಷ ಇದ್ರೆ ಬಿಡಲ್ಲ ಅಣ್ಣ ಕೊಟ್ಟದು ಸಾಕಾಗಬೇಕದಕ್ಕೆ ಹೌದಾ ಅಣ್ಣ ಏನೇನು ಒಂದು ಅಟ್ಯಾಚ್ಮೆಂಟೇ ಈ ಸದ್ಯ ಒಂದು ಸ್ವಲ್ಪ ಮಳೆ ಬಂದು ಶೀತ ಆಗೈತೆ ಹೋಗ್ಕೊಂಡು ನೋಡಿ ಹೋಗ್ಕೊಡಿ ಒಂದು 35 ಕಾರಣ ಹೋಗ್ಕೊಡಿ ಇದೆ ನಾವು ಗಿಡ ನಾಟಿ ಮಾಡಕ್ಕಾರ ನಾವೇ ಮಾಡಿದ್ವಿ ಗುಂಡಿ ಹೊಡೆದ್ವಿ ಗುಂಡಿ ಹೊಡ್ಬಿಟ್ಟು ಅದನ್ನ ಸಸಿ ನಾಟಿ ಮಾಡಿದ್ವಿ ಮತ್ತೆ ಅದನ್ನ ನಾಟಿ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಎಲ್ಲ ಹೊಲ ಕ್ಲೀನ್ ಮಾಡಿಬಿಟ್ಟು ಗುಂಡಿ ಹೊಡೆದ್ವಿ ಗುಂಡಿ ಹೊಡೆದು ಸೊಪ್ಪೆ ಇಟ್ವಿ ಗೊಬ್ಬರ ಏನೂ ಹಾಕಿಲ್ಲ ಸರ್ಕಾರಿ ಗೊಬ್ಬರನೂ ಏನು ಹಾಕಿಲ್ಲ ದನಿ ಗೊಬ್ಬರನೂ ಹಾಕಿಲ್ಲ ಒಳ್ಳೆ ಇರೋ ಕಸಿ ಈ ತರ ಬಂದಿದೆ ಕಸು ಒಂದು ಆಮೇಲೆ ಹಾಕಿ ಒಂದು ಆಮೇಲೆ ಗೊಬ್ಬರ ಹಾಕಿದೀವಿ
3 ತಿಂಗಳ ಮೂರ್ ತಿಂಗಳ ಮೇಲ್ಪಟ್ಟು ಒಂದ್ಸಲಿ ಒಂದ್ 3 ಟನ್ ಗೊಬ್ಬರ ಕೊಟ್ಟು ಅದಕ್ಕೊಂದ್ಸಲ ಡ್ರಿಚಿಂಗ್ ಮಾಡಿ ಆಮೇಲೆ ಗುಣಸುತ್ ಮಾಡಿದ್ವಿ. ಒಂದ್ಸಲ ಡ್ರಿಚಿಂಗ್ ಮಾಡ್ಬಿಟ್ಟು 19 ಆಮೇಲೆ ಬಡ್ಡೆಗೆಲ್ಲ ಇದು ಮಾಡಿಕೊಟ್ಟು ಹಾಕಿಬಿಟ್ಟು ಆಮೇಲೆ ಬಡ್ಡಿಗೆಲ್ಲ ಇದು ಮಾಡ್ಕೊಂಡು ಗಿಡಕ್ಕೆಲ್ಲ ಹಾಕ್ಯಂತ ಬಂದಿದ್ವಿ. ಆಮೇಲೆ ಮತ್ತೆ ಅದನ್ನ ನೀರ್ ಬಿಟ್ಟು ಗುಣಸುತ್ ಮಾಡ್ಕೊಂಡ ಕಳೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಈ ಮಾಹಿತಿ ಪೂರ್ತಿ ಅಂದ್ರೆ ಬೆಳಿಬಹುದು ಪಪ್ಪಾಯಿ ರೈತರಾದಂತ ವಿಚಾರ ಬೇಕಾದ್ರೆ ಬೆಳಿಬಹುದು. ಕೃಷಿ ಕೃಷಿ ಇಲಾಖೆದು ಅಂದ್ರೆ ಮೊಸರನ್ನ ತಗ ಬೀಜ ತಗೋಣಕು ಅಂದ್ರೆ ಬಹಳ ಪಕ್ಕ ಕೊಡ್ತಾರೆ, ಮಾಡಬಹುದು. ಸಸಿ ಅಂದ್ರೆ ಗಂಡು ಗಿಡ ಜಾಸ್ತಿ ಬರಲ್ಲ. ಇಲ್ಲ ಸಬ್ಸಿಡಿ ಅಂತ ಅಂದಿಲ್ಲ, ಗೊತ್ತಿಲ್ಲ. ಸ್ಕೀಮ್ ಇದೆ ಅಂತ ಹೇಳಿದ್ರೆ ನಾವು ತಾಣಕ್ ಹೋಗಿಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಓಕೆ, ನಮಸ್ಕಾರ.